ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಪವರ್ ಶಾಕ್ ಭಾಗ 3. ನಿನ್ನೆ ಭಾಗ 2 ನೋಡಿದ್ರೆ ಇವತ್ತು ಭಾಗ 3. ಇವತ್ತು ಯಾವ ರೀತಿ ಶಾಕ್ ಸಿಗಬಹುದು ಇಂಧನ ಸಚಿವರಿಗೆ ಅನ್ನೋದನ್ನ ಅವರು ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತುಗಳ ನಂತರ ಕಾದ್ರೆ ಯಾವ ರೀತಿ ನೀವು ಜನರಿಗೆ ಶಾಕ್ ಕೊಡಕ್ ಹೊರಟಿದ್ರಿ, ಆದ್ರೆ ಪವರ್ ಟಿವಿ ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟು ನಿಮ್ಮ ಮುಖಕ್ಕೆ ಹಿಡಿದು ಯಾವ ರೀತಿ ನಿಮಗೆ ಶಾಕ್ ಕೊಡುತ್ತೆ ಅನ್ನೋದನ್ನ ನೀವು ಕೂಡ ಕಾದು ನೋಡಬಹುದು ಮಾನ್ಯ ಇಂಧನ ಸಚಿವರು. ಎಸ್, ಇನ್ನುಳಿದಂತ ದಾಖಲೆಗಳು ಏನೇನಿತ್ತು ಅದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ವೀಕ್ಷಕರೇ, ಸ್ಮಾರ್ಟ್ ಮೀಟರ್ ಹಗರಣ ಇದು ಸಾವಿರಾರು ಕೋಟಿಯ ಹಗರಣ. ಯಾವ ರೀತಿ ಮಹಾನ್ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ, ಯಾವ ರೀತಿ ಜನಗಳನ್ನ ಫೂಲ್ ಮಾಡಕ್ ಹೊರಟಿದ್ದಾರೆ, ಇದೆಲ್ಲದರ ಬಗ್ಗೆ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಬರ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಎದಳ್ತಾ ಇದ್ದಾರೆ, ಜೊತೆಗೆ ಜನರನ್ನ ಯಾವ ರೀತಿ ಮೋಸದ ಕೂಪಕ್ಕೆ ತಳ್ತಾ ಇದ್ದಾರೆ, ಜನರನ್ನ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇದ್ದಾರೆ ವಸೂಲಿ ಮಾಡೋದ್ರ ಮುಖಾಂತರ ಅನ್ನೋದ್ರ ಬಗ್ಗೆ ಸಾಕಷ್ಟು ದಾಖಲೆಗಳನ್ನ ಇವತ್ತು ಕೂಡ ನಿಮ್ಮ ಮುಂದೆ ಈ ಪವರ್ ಶಾಕ್ ಭಾಗ 3ರಲ್ಲಿ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ನೋಡ್ಕೊಂಡು ಬರೋಣ. ನಾವು ನುಡಿದಂತೆ ನಡೆದಿರುವಂತಹ ಸರ್ಕಾರ ನಮ್ದು, ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಗ್ಯಾರಂಟಿಯಿಂದ ಜನರ ಜೀವನ ಉದ್ಧಾರ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಒಂದ್ ಕೈಯಲ್ಲಿ ಗ್ಯಾರಂಟಿ ಕೊಟ್ಟು ಇನ್ನೊಂದ್ ಕೈಯಲ್ಲಿ ಲೂಟಿ ಮಾಡ್ತಾ ಇದೆ ಈ ಸರ್ಕಾರ. ಲೂಟಿ ಸರ್ಕಾರ ಇದು ರಾಜ್ಯದ ಇಂಧನ ಇಲಾಖೆಯ ಬೃಹತ್ ಕರ್ಮಕಾಂಡ. ಇಂಧನ ಇಲಾಖೆಯ ಬೃಹತ್ ಸ್ಮಾರ್ಟ್ ಹಗರಣ ಬಹಿರಂಗ ಆಗಿದೆ. ಟೆಂಡರ್ ಗೋಲ್ಮಾಲನ್ನ ಎಳೆಯಾಗಿ ಇಂಚಿಂಚು ಕೂಡ ಬಿಚ್ಚಿಟ್ಟಿದೆ ಪವರ್ ಟಿವಿ. ದಾಖಲೆಗಳ ಸಮೇತ ಹಗರಣವನ್ನ ಹೊರಗೆಳೆದಿದೆ ನಿಮ್ಮ ಪವರ್ ಟಿವಿ. ಪವರ್ ಟಿವಿಯ ವಿಸ್ತೃತ ವರದಿಗೆ ರಾಜ್ಯದೆಲ್ಲೆಡೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಜನ ಏನ್ ಸಾರ್ ಇದು, ಈ ತರ ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರಾ, ಈ ತರ ನಮಗ್ ಮೋಸ ಮಾಡ್ತಾ ಇದ್ದಾರಾ, ನಾವು ಒಂದು ಕೂಲಿ ಮಾಡ್ಕೊಂಡು ಬದುಕ್ತಾ ಇದೀವಿ, ಸಂಬಳ ಸರಿಯಾಗಿ ಸಿಗದೆ ಸಂಬಳಕ್ಕೋಸ್ಕರ ಬದುಕ್ತಾ ಇದೀವಿ, ನಾವು ಒಂದ್ ಮಕ್ಳು ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಿಲ್ಲ, ಇನ್ನೊಂದೇನೋ ಮಾಡಕ್ ಆಗ್ತಿಲ್ಲ, ಅಂಥದ್ರಲ್ಲಿ ಬೆಲೆ ಏರಿಕೆಯಿಂದ ಕಂಗಾಲಾಗಿ ಹೋಗಿದೀವಿ, ಅಂಥದ್ರಲ್ಲಿ ಇವ್ರು ನಮ್ಮನ್ನ ಈ ತರ ಲೂಟಿ ಮಾಡ್ತಾ ಇದಾರಲ್ಲ ಅಂತ ಅನೇಕ ಜನ ನಮ್ಮ ಪವರ್ ಟಿವಿಗೆ ಕರೆ ಮಾಡಿದ್ದು ಉಂಟು. ವೈಯಕ್ತಿಕವಾಗಿ ಬಂದು ನಮ್ಗೊಂದಷ್ಟು ಏನ್ ಹೇಳ್ಬೋದು, ಬೆಂಬಲವನ್ನ ಸೂಚಿಸಿದ್ದು ಉಂಟು. ಎಸ್, ಇಂಥ ಕೆಲಸ ಮಾಡ್ತಾ ಇದ್ರಿ, ಹಗರಣವನ್ನ ಹೊರಗೆಳಿತಾ ಇದ್ದೀರಿ ಅಂತ ಹೇಳಿ. ಆದರೆ ಜವಾಬ್ದಾರಿಯುತ ಮಾಧ್ಯಮವಾಗಿ ಪವರ್ ಟಿವಿ ಏನು ಮಾಡಬೇಕೋ ಅದೇ ಮಾಡ್ತಾ ಇದೆ. ಕಡು ಭ್ರಷ್ಟರ ನಿದ್ದೆಯನ್ನ ಗೆಡಿಸುವಲ್ಲಿ ಪವರ್ ಟಿವಿ ಯಾವತ್ತೂ ಕೂಡ ಹಿಂದೆ ಬೀಳೋದಿಲ್ಲ. ನೋಡಿ, ರಾಜ್ಯದಲ್ಲಿ ಪವರ್ ಟಿವಿ ವರದಿ ಮಹಾನ್ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ. ಪವರ್ಫುಲ್ ವರದಿಗೆ ಇಂಧನ ಇಲಾಖೆ ಫುಲ್ ಶೇಕ್ ಆಗೋಗಿದೆ, ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಪವರ್ ವರದಿಯ ಬೆನ್ನಲ್ಲೇ ಸ್ಪಷ್ಟನೆ ನೀಡೋದಕ್ಕೆ ಅಧಿಕಾರಿಗಳು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹೆಂಗ್ ಹೇಳೋದು, ಹೆಂಗ್ ತಿರುಗಿಸೋದು, ಯಾವ ಆಕ್ಟ್ ಬಗ್ಗೆ ಮಾತಾಡೋದು. ನಿನ್ನೆ ಮಾತಾಡಿದ್ರಲ್ಲ, ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಮಾಡಿದೀವಿ ಅಂತ, ಅದನ್ನೆಲ್ಲ ಹೇಗಪ್ಪ ಸರಿಪಡಿಸೋದು, ತಿರುಗಿಸಿ ಮುರುಗಿಸಿ ಹೇಗೆ ನಾವು ಕೇಳೋದು ಅಂತ ಕಸರತ್ತು ನಡೆಸ್ತಾ ಇದ್ದಾರೆ. ಇನ್ನು ಇಂಧನ ಸಚಿವರಂತೂ ಪವರ್ ಟಿವಿಯ ಪ್ರಶ್ನೆಗಳಿಗೆ ಮೌನವೇ ಉತ್ತರ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ, ಆ ರೀತಿ ಮೌನಕ್ಕೆ ಜಾರ್ಬಿಟ್ಟಿದ್ದಾರೆ ಜಾರ್ಜ್ ಅವರು. ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಪವರ್ ಟಿವಿ ವರದಿ ಬಳಿಕ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸರ್ಕಾರದ ಒಂದು ದೊಡ್ಡ ಅಸ್ತ್ರ ಸಿಕ್ಕಂಗಾಗ್ಬಿಟ್ಟಿದೆ, ಸರ್ಕಾರದ ವಿರುದ್ಧ ಒಂದು ದೊಡ್ಡ ಅಸ್ತ್ರ ಬಿಜೆಪಿಗರಿಗೆ ಸಿಕ್ಕಂತಾಗಿದೆ. ಇವತ್ತು ಅಶ್ವಥ್ ನಾರಾಯಣ್ ಅವರು ಪವರ್ ಟಿವಿ ವರದಿಯನ್ನ ಆಧರಿಸಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಏನೆಲ್ಲ ಮಾತಾಡಿದ್ರು ಆ ಸುದ್ದಿಗೋಷ್ಠಿಯಲ್ಲಿ, ಪಿಪಿಟಿ ಪ್ರೆಸೆಂಟೇಷನ್ ಅನ್ನ ನೀಡಿದ್ರು, ಯಾವ ರೀತಿ ಹಗರಣ ನಡೆದಿದೆ ಅನ್ನುವಂಥ ವಿಚಾರವಾಗಿ ನೋಡ್ಕೊಂಡು ಬರೋಣ. ಬ್ಲಾಕ್ ಲಿಸ್ಟೆಡ್ ಕಂಪನಿ ಅರ್ಜಿ ಹಾಕಬಾರ್ದು ಅಂತಿದೆ. ಅವ್ರು ಇಲ್ಲಿ ನೋಡಿ, BCITS ಸಾಫ್ಟ್ವೇರ್ ಪ್ರೊವೈಡರ್ has been blacklisted in Uttar Pradesh. 23 ಆಗಿದ್ದಾನೆ. ಸೊ ಇದನ್ನು annexure ನಂಬರ್ 8 ಬ್ಲಾಕ್ ಲಿಸ್ಟೆಡ್ ಕಂಪನಿ ಅವನ ಹತ್ರ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಸ್ಲೈಡ್. ಬಿಡ್ ಮಾಡಿ ರಾಜೇಶ್ ಹೊಂದಾಣಿಕೆ ಈ ಸಾಫ್ಟ್ವೇರ್ ಅಂತ ಏನು ಕೊಡ್ತಾನಲ್ಲ, MISP, ಅದು ಕೊಡೋನೆ BCITS. ಇದು ಬೆಂಗಳೂರು ಬೇಸ್ಡ್ ಕಂಪ್ನಿನೇ. ಸೊ ಈ ಪ್ರಾಜೆಕ್ಟಿನ ಒಟ್ಟು ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಅವ್ರ ಎಸ್ಟಿಮೇಟೆಡ್ ಕಾಸ್ಟ್ ಕೊಟ್ಟಿರೋದು ನೋಡಿ. ರಾಜ್ಯದ ಬಹುದೊಡ್ಡ ಹಗರಣ, ಇಂಧನ ಇಲಾಖೆಯಲ್ಲಿ ನಡೆದಿರುವಂತಹ ಬಹುದೊಡ್ಡ ಹಗರಣದ ವಿಚಾರವನ್ನ ಬಯಲಿಗೆ ಎಳೆದ ಮೇಲೆ ಬಿಜೆಪಿಗರು ಆಕ್ಟಿವ್ ಆಗಿದ್ದಾರೆ. ಅಶ್ವಥ್ ನಾರಾಯಣ್ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಇನ್ನು ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ಅವರ ಜೊತೆಗೆ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಇಂಧನ ಇಲಾಖೆಯಲ್ಲಿ ನಡೆಯತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಸರ್, ಇದ್ರ ಬಗ್ಗೆ ಪವರ್ ಟಿವಿನೂ ಸಹ ಬಿಗ್ ಎಕ್ಸ್ಪ್ಲೋಸ್ ಅನ್ನು ಮಾಡಿತ್ತು. ಯಾವ ರೀತಿ ಭ್ರಷ್ಟಾಚಾರ ಯಾವ ರೀತಿ ಆಗಿದೆ ಅದು? ಖಂಡಿತ ನೀವು ನೋಡಿದ್ರೆ ನೇರವಾಗಿ ಎಲ್ಲ ವಿಚಾರದಲ್ಲೂ
ಅದು ಒಂದು ಟೆಂಡರ್ ವಿಚಾರದಲ್ಲಾಗಿರಲಿ, ಪ್ರೊಕ್ಯೂರ್ಮೆಂಟ್ ವಿಚಾರದಲ್ಲಾಗಿರಲಿ, ಎಲ್ಲ ಕಾನೂನುಗಳನ್ನು, ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ಗೆ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಎರಡನೇದು, ಇದು ಕಡ್ಡಾಯ ಇಲ್ಲದಿದ್ರೂ ಸಹ ಇದನ್ನು ಕಡ್ಡಾಯ ಮಾಡಿರುವಂಥದ್ದಾಗಲಿ, ಅಥವಾ ದರದ ವಿಚಾರದಲ್ಲಾಗಲಿ, ಅಥವಾ ಯಾರೋ ಒಬ್ಬನಿಗೆ ಗುತ್ತಿಗೆ ಕೊಟ್ಟಿರೋ ವಿಚಾರದಲ್ಲಾಗಲಿ, ಒಟ್ಟು ಪರಿಪೂರ್ಣವಾಗಿ ನೋಡಿದ್ರೆ ಎಲ್ಲ ವಿಚಾರದಲ್ಲೂ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಬರೀ ದುರುದ್ದೇಶದಿಂದ ಮಾಡಿದ್ದಾರೆ, ಯಾವ ಸದುದ್ದೇಶನೂ ಇಲ್ಲ. ಇಲ್ಲಿ ಬರೀ ಹಣಕ್ಕಾಗಿ ಮಾಡ್ಕೊಂಡಿದ್ದಾರೆ, ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದ್ದಾರೆ. ನೇರವಾಗಿ ಗ್ರಾಹಕರ ಹಣವನ್ನು ಲೂಟಿ ಮಾಡ್ಲಿಕ್ಕೆ ಮಾಡಿದ್ದಾರೆ. ಇನ್ನೇನಿಲ್ಲ ಇಲ್ಲಿ. ಇಷ್ಟೆಲ್ಲ ಗೊತ್ತಿದ್ರು, ತಪ್ಪು ಮಾಡ್ತಿದೀವಿ ಅಂತ ಗೊತ್ತಿದ್ರು ಹೇಗಿದೆ ಮಾನ ಮರ್ಯಾದೆ ಇಲ್ಲ ಅನ್ನೋದಕ್ಕೆ, ನೈತಿಕತೆ ಇಲ್ಲ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಇಂಥ IAS ಅಧಿಕಾರಿಗಳು ಬಹಳ ಸಮಾಜ ಜವಾಬ್ದಾರಿತವಾಗಿ ನೋಡ್ತಾರೆ. ಇಂಥ ಅಧಿಕಾರಿಗಳನ್ನು ಸಹ ಇವತ್ತು ಎಲ್ಲ ಬಿಟ್ಟು ಬರೀ ದುಡ್ಡಿಗೆ ನಿಂತ್ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಆಪಾದನೆಗೆ ಒಳಗಾಗಿದ್ದಾರೆ. ಇದಕ್ಕೆ ಯಾವುದು ಸ್ಪಷ್ಟವಾಗಿ ಉತ್ತರವನ್ನು ಕೊಡದೆ, ಸ್ಪಷ್ಟವಾಗಿ ಯಾವುದಕ್ಕೂ ಉತ್ತರವನ್ನು ಕೊಡದೆ, ಎಲ್ಲ ನಿಯಮವನ್ನು ಉಲ್ಲಂಘನೆ ಆಗಿರೋದನ್ನು ಕಾನೂನಲ್ಲಿ ಎಳೆ ಎಳೆಯಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಬಹಿರಂಗವಾಗಿ ನಾನು ವೆಬ್ಸೈಟಲ್ಲೂ ಹಾಕಿದ್ದೀನಿ, ನನ್ನ ಟ್ವಿಟರ್ನಲ್ಲೂ ಹಾಕಿದ್ದೀನಿ, ಎಕ್ಸ್ನಲ್ಲಿ ಹಾಕಿದ್ದೀನಿ ಎಲ್ಲ ಡಾಕ್ಯುಮೆಂಟನ್ನು. ಸೊ ಈ ರೀತಿ ನೀವು ನಿಮ್ಮ ವಾಹಿನಿನಲ್ಲೂ ಇದು ಬಗ್ಗೆ ಬಹಳ ಸುದೀರ್ಘವಾಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದೀರಾ. ಸೊ ಇನ್ನು ಪ್ರಮುಖವಾಗಿ ರಾಜಶ್ರೀ ಕಂಪ್ನಿಗೆ ಟೆಂಡರ್ ಕೊಟ್ಟಿರ್ತಕ್ಕಂಥದ್ದು ಇದು ಅವೈಜ್ಞಾನಿಕ ಅಂತ. ಯಾಕಂದರೆ ಅದಕ್ಕೆ ಅದು ಕ್ವಾಲಿಫೈಯರ್ ಇಲ್ಲ ಕಂಪ್ನಿ, ಆ ಕಂಪ್ನಿಗೆ ಟೆಂಡರ್ ಕೊಟ್ಟಿರ್ತಕ್ಕಂಥ. ಮತ್ತು ಇದ್ರ ಬಗ್ಗೆ ಜಾರ್ಜ್ ಅವ್ರನ್ನ ಕೇಳಿದರೆ ಜಾರ್ಜ್ ಅವ್ರು ಹೇಳ್ತಾರೆ ಈಗ ಆಲ್ರೆಡಿ ಕೊಟ್ಟಾಗಿದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಜಾರ್ಜ್ ಅವರ ಪಾತ್ರ ಏನು, ಅಧಿಕಾರಿಗಳ ಪಾತ್ರ ಏನು, ಈ ಕಂಪ್ನಿಯ ಪಾತ್ರವೇನು ಸರ್? ಎಲ್ಲರೂ ಸೇರಿ ಕಬಳಿಸ್ತಾ ಇದ್ದಾರೆ. ಆಪಾದನೆ ಇರೋದೇ ಯಾವುದಲ್ವಾ, ಎಲ್ಲರೂ ಸೇರ್ಕೊಂಡಿದ್ದಾರೆ ಅಂತಾನೆ. ಈ ಅಧಿಕಾರಿಗಳು, IAS ಅಧಿಕಾರಿಗಳು, ಮಂತ್ರಿ, ಗುತ್ತಿಗೆದಾರ ಎಲ್ಲರೂ ಸೇರಿನೇ ಈ ಕಬಳಿಕೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಇವ್ರ ಮೇಲೆ ಆಪಾದನೆ ಇರೋದು. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ದಾಖಲೆ ಇಟ್ಕೊಂಡು ಹೇಳ್ತಿರೋಂಥದ್ದು. ಈ ಆಪಾದನೆಗೆ ಉತ್ತರ ಕೊಟ್ಟು ಇದನ್ನು ಸರಿಪಡಿಸ್ಕೊಳ್ಳೋಂಥದ್ದು ಮಾಡಿ ಅಂತ ಇವತ್ತು ರಾಜ್ಯದ ಜನರ, ಗ್ರಾಹಕರ ನೆರವಿಗೆ ಬಂದು ಅವ್ರನ್ನ ಕಾಪಾಡುವಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ತಿದೆ. ಭಾರತೀಯ ಜನತಾ ಪಾರ್ಟಿ ಗ್ರಾಹಕರ ರಕ್ಷಣೆಗೆ ನಿಂತಿದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಇದಿಷ್ಟು ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ ವೇನ್, ಪವರ್ ಟಿವಿ, ಬೆಂಗಳೂರು. ಇನ್ನು ಶಾಸಕರಾದಂತಹ SR ವಿಶ್ವನಾಥ್ ಕೂಡ ಈ ಹಗರಣದ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಈಗ 8 ಲಕ್ಷ ಮೀಟರ್ಗೆ ಇಷ್ಟು 15,000 ಕೋಟಿ ಒಂದು ವರ್ಷಕ್ಕೆ ನೀವು ಎಲ್ಲಾ ಮೀಟರ್ ಕಂಪಲ್ಸರಿ ಚೇಂಜ್ ಮಾಡ್ಬೇಕು ಅಂತ ಶುರು ಮಾಡಿದ್ರೆ 2 ಕೋಟಿ ಇದು ಶುರು ಆಗ್ತದೆ. ಅದು ಒಂದ್ಸರಿ ನಾವು ಸುಮ್ನೆ ಆಗೋದ್ವಿ ಅಂದ್ರೆ ಇದು ನಿಧಾನವಾಗಿ ಹೋಗ್ತದೆ. ಈಗ ಜಲ್ ಜೀವನ್ ಮಿಷನ್ ಬಡ್ಜೆಟ್ ಕೇಂದ್ರ ಸರ್ಕಾರ ಮೀಟರ್ ಹಾಕೈತೆ. ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಗೂ ಮೀಟರ್ ಹಾಕಿರೋದು ಏನಕ್ಕೆ ಅಂತಂದ್ರೆ ಅವ್ರ ಮನೆಗೆ 55 ಎಲೆಕ್ಟ್ರಿಸಿಟಿ ಪರ್ ಹೆಡ್ ಹೋಗ್ತದ, ನೀರು ಇಲ್ವಾ, ವೇಸ್ಟ್ ಆಗ್ತದೆ ಚೆಕ್ ಮಾಡಕ್ ಅಷ್ಟೇ. ಅದನ್ನೆಲ್ಲ ಫ್ರೀ ಆಗಿ ಸರ್ಕಾರ ಹಾಕಿರುವಂತದ್ದು. ಇವತ್ತು ಈ ಸ್ಮಾರ್ಟ್ ಮೀಟರ್ ಆಗ್ತಾ ಇರೋದು ಕೂಡ ನೋಡು, ನೀನ್ ಎಷ್ಟು ಕದೀತಾ ಇದೆಯಾ ಕರೆಂಟ್, ಎಷ್ಟು ಕನ್ಸ್ಯೂಮ್ ಆಗ್ತಾ ಇಲ್ಲ, ಬೇರೆ ಯಾವ್ದಾದ್ರು ಕದೀತಾ ಇದೆ, ಅಕೌಂಟಬಿಲಿಟಿ ಆಗ್ತವೆ. ಸರ್ಕಾರಕ್ಕೆ ಅದರಿಂದ ಬಹಳಷ್ಟು ದುಡ್ಡು ಉಳಿತಾಯ ಆಗ್ತದೆ. ನೀನ್ ಸರ್ಕಾರ ಉಳಿತಾಯ ಬೇಕಾದ್ರೆ ನೀನ್ ದುಡ್ಡು ಉಳಿಸ್ಕೊಬೇಕು, ನಮ್ಮ ತಲೆ ಮೇಲೆ ಹಾಕ್ಬೇಕು, ಗ್ರಾಹಕರ ಮೇಲೆ. ಸಿಂಪಲ್ ಇದೆ. ಮೀಟರ್ ರೀಡರ್ ಸಂಬಳ ಉಳಿತದೆ, ಕುಂತಿದ ಕಡೆನೆ ಅವರು ಬಿಲ್ ಜನರೇಟ್ ಆಗ್ತಾ ಇರ್ತದೆ. ಸೊ ಇದು ಇರ್ತಕ್ಕಂಥದ್ದು, ಇದಂತೂ ಕಣ್ಣು ಕಾಣಿಸಂಗೆ ಆಗಲ್ ತೊರಾಡೆ ಮಾಡ್ತಾ ಇರ್ತಕ್ಕಂಥದ್ದು. ಈಗೇನು ಅಂದ್ರೆ ದುಡ್ಡು ತಗೊಂಡ್ಬಿಟ್ಟಿರ್ತಾರ ಗೊತ್ತಿಲ್ಲ, ಅದು ವಾಪಸ್ ಕೊಡ್ಬೇಕಲ್ಲ ಇವಾಗ. ಇದು ಇರ್ತಕ್ಕಂಥದ್ದು ಇದು ದೀರ್ಘವಾದಂತ ದುಡ್ಡು ಹೊಡೆಯುವಂತ ಒಂದು ದೊಡ್ಡ ಸ್ಕೀಮ್ ಇದು. ಈಗ ಸಮಾಧಾನ, ಭೇದ, ದಂಡ ಎರಡಕ್ಕೆ ಹೋಗಿದ್ದೀವಿ. ಈಗ ಮೊದಲನೇದಾಗಿ ನಾನು ನೋಡ್ದಂಗೆ ಪವರ್ ಟಿವಿಯಲ್ಲೇನೆ ಇಂಚಿಂಚು ಕೂಡ ಅದರ ಮಾಹಿತಿಯನ್ನು ಕೂಡ ನಾನು ನೋಡಿದ್ದೀನಿ ಟಿವಿಯಲ್ಲಿ ಪೂರ್ತಿ. ಅದಾದಮೇಲೆ ನಮ್ಮೊಂದಷ್ಟು ಗುತ್ತಿಗೆದಾರರು ಹಣ ಈ ಥರ ಕರೆಂಟ್ ರೇಟು ಜಾಸ್ತಿ ಮಾಡ್ತಾವ್ರೆ, ಇವೆಲ್ಲವನ್ನು ಮಾಡ್ತಾವ್ರೆ ಅಂತ ಹೇಳಿದಾಗ ಅದಾದಮೇಲೆ ನಾವು ಅಸೆಂಬ್ಲಿಯಲ್ಲಿ ಕೂಡ ಪ್ರಾರಂಭ ಮಾಡಿದ್ವಿ. ಸೊ ನಿಮಗೆ ಪವರ್ ಟಿವಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. MD ಅವರಾದಂಥ ರಾಕೇಶ್ ಶೆಟ್ಟರ್ಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಇಷ್ಟು ಒಂದು ದೊಡ್ಡ ಹಗರಣವನ್ನು ಇಡೀ ರಾಜ್ಯದ ಜನತೆಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಿದಂಥವ್ರು ನೀವು. ಸೊ ನೀವೇನು ಮಾಡಿದ್ರಿ ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಅನೇಕ ಮಾಧ್ಯಮಗಳು ಕೂಡ ಮಾಡಿದ್ದಾರೆ, ನಾವು ಕೂಡ ಮಾಡ್ತಾ ಇದ್ದೀವಿ. ಇನ್ನು ನಿಖಿಲ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನಿಖಿಲ್ ಕೇಳಿಸ್ಕೊಳ್ಳೋಣ. ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕವಾದಂಥ ಒಂದು ಟೆಂಡರ್ ಪ್ರಕ್ರಿಯೆ ಆಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ರಾಜ್ಯದ ಜನತೆಯ ಮುಂದೆ ಇಟ್ಟಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಲೇಬೇಕಾಗ್ತದೆ. 57 ರೂಪಾಯಿ ಎಲ್ಲ ರಾಜ್ಯದಲ್ಲೂ 57 ರೂಪಾಯಿ ಮಂತ್ಲಿ ಚಾರ್ಜಸ್ ಇದೆ.
900 ರೂಪಾಯಿ ಅಂತಕ್ಕಂಥದ್ದು ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನು ಎಲ್ಲ ಕಡೆ ಒಂದೇ ಥರ ಅದು ಪ್ರಕ್ರಿಯೆ ನಡೀತಾ ಇದೆ. ಅಗೇನ್ ತೆಲಂಗಾಣಕ್ಕೆ ಬಂದರೆ 66 ರೂಪಾಯಿ ಇದೆ ಮಂತ್ಲಿ ಮೇಂಟೆನೆನ್ಸ್. ಆದರೆ ನಮ್ಮ ರಾಜ್ಯದಲ್ಲಿ 120 ತಿಂಗಳಿಗೆ ಫಾರ್ 120 ಮಂತ್ಸ್ ಪ್ರತಿ ತಿಂಗಳು 71 ರೂಪಾಯಿ ಗ್ರಾಹಕರ ಮೇಲೆ ಇವತ್ತು ಒತ್ತಡವನ್ನು ಹೇರ್ತಕ್ಕಂಥದ್ದು. ಇದರಿಂದ 10 ವರ್ಷದಲ್ಲಿ 15,000 ಕೋಟಿಯಷ್ಟು ಈಗಲಿಂದಾನೇ ವ್ಯವಸ್ಥಿತವಾದಂಥ ಒಂದು ಲೂಟಿಗೆ ಕೈ ಹಾಕಿದ್ದಾರೆ. ಅಂದರೆ ಒಬ್ಬ ಗ್ರಾಹಕನ ಮೇಲೆ 8,520 ರೂಪಾಯಿಯಷ್ಟು ಹೊರೆ ಬೀಳುತ್ತೆ ಒಬ್ಬ ಗ್ರಾಹಕನಿಗೆ ಫಾರ್ ಒನ್ ಕಸ್ಟಮರ್. ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನಲ್ಲಿ